ತಲಪಾಡಿಯಿಂದಲೇ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರ ಕೂಡ ಆರಂಭವಾಗುತ್ತದೆ. ಅಂದರೆ ಬಿ ಜೆ ಪಿಯಲ್ಲಿ ಬರೋದಿಲ್ಲ, ಹೇಳೋದು ಮಾತ್ರ, ಬರಲಿಕ್ಕೆ ಒಂದು ಸಾಧ್ಯತೆ ಕಾಣೋದಿಲ್ಲ. ಯಾವುದೇ ಒಂದು ಅಭಿವೃದ್ಧಿಯನ್ನು ಕಾಣದಂಥ ಮಂಜೇಶ್ವರ ಅಸೆಂಬ್ಲಿ. ಇದು ನಮ್ಮ UDF ಇಂದು ಮಣ್ಣು, ನಮ್ಮ ನ್ಯೂಟ್ರಲ್ ಆಗಿ ನಿಲ್ಲುವ ಜನರ ಮಣ್ಣು. ಅಂಥ ಶಾಸಕ ನಮಗೆ ಈಗ ಅವರು ಮಾಡಬೇಕಾದ ಕೆಲಸವನ್ನು ಕರ್ನಾಟಕದಲ್ಲಿ ಹೋಗಿ ಹಾಸ್ಪಿಟಲ್ ಉಂಟು ಅಂತ ಹೇಳೋದಲ್ಲ. ಆ ರಿಕಾರ್ಡಿ ಅದೆಲ್ಲ ಕ್ಯಾನ್ಸಲ್ ಮಾಡಿ ನಮಗೆ ತುಂಬ ಉಪಕಾರ ಆಗಿದೆ. ನನಗೆ ಮೂರರಲ್ಲಿ ಯಾರು ಕಾಣುವುದಿಲ್ಲ ಅಷ್ಟು. ಮಂಜೇಶ್ವರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೇಂದ್ರ ಸ್ಥಳ ಉಪ್ಪಳ. ಯಾರ್ದು ಗ್ಯಾರಂಟಿ ಇಲ್ಲ, ಮೊದಲೆಲ್ಲ ಕಳ್ಳ ಓಟ್ ಹಾಕ್ತಾ ಇದ್ರು. ನಮ್ಮ ಸೆಂಟ್ರಲ್ನಲ್ಲಿ ಯಾವ ಸರ್ಕಾರ ಉಂಟು ಅದೇ ಬಂದರೆ ಒಳ್ಳೇದು ಅಂತ ಕಾಣ್ತದೆ. ಹೊಸಂಗಡಿಯಲ್ಲಿ ನಾವು ಜನಾಭಿಪ್ರಾಯವನ್ನು ಕೇಳ್ತಾ ಇದ್ದೇವೆ. ಆಲ್ವೇಸ್ ಕಾಂಗ್ರೆಸ್ ಸೈಡ್. ಇಲ್ಲಿ ಕಾಂಗ್ರೆಸ್ AK ಮಶ್ರಫ್ ಇಲ್ಲಿ ಎಲ್ಲ ಮೂರು ಒಂದೇ ಥರ ಇದೆ, ಯಾರಿಗೂ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಕರ್ನಾಟಕದಿಂದ ಕೇರಳಕ್ಕೆ ಪ್ರವೇಶ ಪ್ರದೇಶ ಈ ತಲಪಾಡಿ. ಈ ತಲಪಾಡಿಯಿಂದಲೇ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರ ಕೂಡ ಆರಂಭವಾಗುತ್ತದೆ. ಮಂಜೇಶ್ವರ ವಿಧಾನಸಭಾ ಕ್ಷೇತ್ರ ಕರ್ನಾಟಕದಿಂದ ಅಂದರೆ ಕನ್ನಡ ಪ್ರಭಾವಿತ ಪ್ರದೇಶ ಕೂಡ ಹೌದು. ಆದ್ದರಿಂದ ಕನ್ನಡಿಗರಲ್ಲಿ ಕರ್ನಾಟಕದಲ್ಲಿ ಅಥವಾ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನೆಲ್ಲ ನಡೀತದೋ ಆ ಎಲ್ಲ ಬೆಳವಣಿಗೆ ಕೂಡ ಈ ಮಂಜೇಶ್ವರ ಮೇಲೆ ಪ್ರಭಾವ ಬೀರುತ್ತದೆ ಮತ್ತು ಅಲ್ಲಿಯ ಮತದಾರರ ಮೇಲೂ ಕೂಡ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿಯ ರಾಜಕೀಯ ಬೆಳವಣಿಗೆ ಈಗ ಹೇಗಿದೆ ಎಂಬುದನ್ನು ನಾವು ತಿಳಿಯಲಿಕ್ಕೆ ಬಯಸಿದ್ದೇವೆ. ಜನಾಭಿಪ್ರಾಯವನ್ನು ನಿಮ್ಮೆದುರು ಇಡುವ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. UDF ಇಲ್ಲಿ ಅಧಿಕಾರಕ್ಕೆ ಬರುವುದು, ಕೇರಳದಲ್ಲೂ UDF ಬರ್ತದೆ. ಈ ಮುಂಚಿನ MLA ಮರು ಆಯ್ಕೆ ಆಗ್ತಾರೆ. BJP ಇಲ್ಲಿ ಅಕೌಂಟ್ ತೆಗಿಲಿಕ್ಕೆ ಭಾರಿ ಕಷ್ಟ ಉಂಟು. ಕ್ಯಾಂಡಿಡೇಟ್ ನೋಡಿ ಕೊಡುವುದು, ಕ್ಯಾಂಡಿಡೇಟ್ ನೋಡಿ LDF UDF ಯಾವುದು ಬರೀ ಕೊಡು. ಈಗ ಮಂಜೇಶ್ವರಕ್ಕೆ ಬಂದರೆ ಯಾವ ಕ್ಯಾಂಡಿಡೇಟ್ ಒಳ್ಳೆಯವರು ಅಂತೀರಿ? LDF UDF ಇದ್ದಾರೆ, LDF ಎರಡೂ ಇದ್ದಾರೆ ಒಳ್ಳೆಯವರೇ. ಈಗ ಸ್ಪರ್ಧೆ ಯಾರ ನಡುವೆ ಇದೆ? ನೀವು ನಿಮ್ಮ ವಯಸ್ಸಿನ ಆಧಾರದಲ್ಲಿ, ನಿಮ್ಮ ಅನುಭವದ ಆಧಾರದಲ್ಲಿ ನೀವು ವಿಮರ್ಶೆ ಮಾಡೋದಾದರೆ ಸ್ಪರ್ಧೆ ಯಾರ ನಡುವೆ ಇದೆ? LDF UDF. ಮತ್ತು BJPಯನ್ನು ಎಲ್ಲಿ ಇಟ್ಟಿದ್ದೀರಿ ನೀವು? BJP ಅಷ್ಟು ಇದಿಲ್ಲ, ಹೋಪ್ ಇಲ್ಲ. ಇಲ್ಲಿ ಎಲ್ಲ ಮೂರು ಒಂದೇ ಥರ ಇದೆ, ಯಾರಿಗೂ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಲೀಗಿಗೂ ಹೇಳ್ಬೋದು, ನಮ್ಮ ಜಯನಂದ್ ಸಹ ಅವ್ರಿಗೆ ಹೇಳ್ಬೋದು, ಇದು BJPಗೂ ಚಾನ್ಸ್ ಇದೆ. ಇದು ಟೋಟಲ್ ಕ್ಷೇತ್ರದಲ್ಲಿ ಹೇಳ್ತಾ ಇರೋದು ಅಥವಾ ಹೊಸಂಗಡಿ? ತ್ರಿಕೋನ ಸರಣಿ ಅಂದರೆ ಇಲ್ಲಿ ಗ್ಯಾರಂಟಿ ಹೊಸಂಗಡಿ ಎಲ್ಲ ಅಥವಾ ಇದರಲ್ಲಿ ಟೋಟಲ್ ಆಗಿ ಮಂಜೇಶ್ವರ ತ್ರಿಕೋನ ಹೋರಾಟ ಇದೆ. ಹೋರಾಟ ಇದೆ ಇಲ್ಲಿ. ನಿಮ್ಗೆ ಹೇಗೆ ಅನಿಸ್ತದೆ ಈಗ? ಅದೇ ಯಾವುದಕ್ಕೂ ಹೇಳೋಕ್ಕಾಗಲ್ಲ. ಇಲ್ಲಿ ಚುನಾವಣೆಯ ಟೆಂಪರೇಚರ್ ಕಡಿಮೆಯಾಗುವ ಲಕ್ಷಣ ಇದೆ? ಇಲ್ಲ, ಇಲ್ಲಿ UDF ಇಂದು ಟೆಂಪರೇಚರ್ ಹೈ ಇದೆ, ಇಲ್ಲಿಯ ವರ್ಕರ್ಸ್ ಹೈ ಇದೆ. UDF ಗೆಲ್ತದೆ, ಅದರಲ್ಲಿ ಯಾವುದು ಡೌಟ್ ಬೇಡ. 100% ಮಾಡೋಣ ಅಂದರೆ ಯಾವುದು ಬದಲಾವಣೆ ಮಾಡಲಿಕ್ಕೆ ಇಲ್ಲಿ ಬದಲಾವಣೆ ಯಾಕೆ ಮಾಡಬೇಕು? ಅದು ಹೇಳಿ, ಯಾಕೆ ಬದಲಾವಣೆ ಮಾಡಬೇಕು? ಇಲ್ಲಿ ಏನೆಲ್ಲ ಮಾಡಿದೆ ಅದೆಲ್ಲ ಮಾಡಿದ್ದು UDF. ಇಷ್ಟು ವರ್ಷ ತನಕ ಇಲ್ಲಿ ಎಲ್ಲ ಡೆವಲಪ್ಮೆಂಟ್ ಮಾಡಿದ್ದು ಅದು UDF ಸಿಂಗಲಾಗಿ ಮಾಡಿದ್ದು, ಗೊತ್ತಾಯ್ತಲ್ಲ. ಅದರ ನಂತರ ಜನರುಂಟಲ್ಲ, ಬದಲಾಯಿಸೋ ಯೋಚನೆ ಮಾಡಲಿಕ್ಕೆ ಚಾನ್ಸ್ ಇಲ್ಲ. ಇದು ಕಮ್ಯುನಿಸ್ಟ್ BJP ಅವರ ಓಡಾಟ ಭಾಳ ಜೋರಾಗಿದೆ ಇಲ್ಲಿ. ಅವರು ಓಡಾಡ್ತಾರೆ. ಅವರು ಹೇಗೆ ಓಡಾಡ್ತಾ ಗೊತ್ತುಂಟಾ? ಅವರು ಭಾಷೆಯ ಮೇಲೆ, ಜಾತಿಯ ಮೇಲೆ, ಕಮ್ಯುನಲ್ ಹೇಳಿ ಓಟ್ ಕೇಳ್ತಾ ಉಂಟು. ಅದು ಇಲ್ಲಿ ನಡಲಿಕ್ಕಿಲ್ಲ. ಇಲ್ಲಿ ನಮ್ಮ ಇದು ಸಪ್ತಭಾಷಾ ಸಂಗಮ ಭೂಮಿ. ಇಲ್ಲಿ ಯಾವುದೇ BJPಂದು ಅಂಥ ಪಾಯ್ಸನ್ ಥರ ಇರುವ ಸೀಡ್ಸ್ ಇಲ್ಲಿ ಬೆಳೀಲಿಕ್ಕೆ ಇಲ್ಲ, ಗೊತ್ತಾಯ್ತಲ್ಲ. ಇದು ನಮ್ಮ UDF ಇಂದು ಮಣ್ಣು, ನಮ್ಮ ನ್ಯೂಟ್ರಲ್ ಆಗಿ ನಿಲ್ಲುವ ಜನರ ಮಣ್ಣು. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನು ಎಲ್ಲರೂ ಒಂದೇ ತಾಯಿ ತಂದ ಮಕ್ಕಳ ತನಕ ಜೀವಿಸುವರು. ಕೆ ಸುರೇಂದ್ರ ಆಯ್ಕೆ ಆಗಬೇಕು ನನ್ನ ಅಭಿಪ್ರಾಯ. BJP ಬರಬೇಕು. ಮತ್ತು ನೀವು ನೋಡಿರ್ಬೋದು, ಕೊರೋನಾ ಸಂದರ್ಭದಲ್ಲಿ ನಮ್ಮ ಶಾಸಕ ಏನು ಮಾಡಿದೆ ಅಂತೇಳಿ ನಿಮಗೆ ಗೊತ್ತಿರ್ಬೋದು. ಏನು ಮಾಡಿದ್ರು? ಅವರು ಹೋಗಿ ಕರ್ನಾಟಕ ಗಡಿಯಲ್ಲಿ ಪೆಟ್ಟು ಮಾಡಿದರು, ಅಲ್ಲಿ ಟೋಲಲ್ಲಿ ಮಾಡಿ ಪೆಟ್ಟು ಮಾಡಿದರು. ಯಾಕೆಂದರೆ ಹಾಸ್ಪಿಟಲಿಗೆ ಹೋಗಲಿಕ್ಕೆ ಬಿಡುವುದಿಲ್ಲ. ನಮ್ಮ ಕೇರಳ ಸರ್ಕಾರ ಇರುವಾಗ ಹಾಸ್ಪಿಟಲ್ ಏನಿಲ್ಲದೆ ನಾವು ಕರ್ನಾಟಕಕ್ಕೆ ಇದು ಬೇಕು ಹೋಗಬೇಕು. ಅಂಥ ಶಾಸಕರು ನಮಗೆ ಬೇಕಾ? ಸರಿಯಾ? ಅಂಥ ಶಾಸಕ ನಮಗೆ ಈಗ ಅವರು ಮಾಡಬೇಕಾದ ಕೆಲಸವನ್ನು ಕರ್ನಾಟಕದಲ್ಲಿ ಹೋಗಿ ಹಾಸ್ಪಿಟಲ್ ಉಂಟು ಅಂತ ಹೇಳೋದಲ್ಲ, ಇಲ್ಲಿ ಒಂದು ಹಾಸ್ಪಿಟಲ್ ಮಾಡಿ ತೋರಿಸಬೇಕು. ಮಕ್ಕಳಿಗೆ ಕಲಿಯಲಿಕ್ಕೆ, ವಿದ್ಯಾಭ್ಯಾಸಕ್ಕೆ ಒಂದು ಕಾಲೇಜ್ ತೋರಿಸಬೇಕು. ಇಲ್ಲಿ ಎಂಥ ಒಂದು ಅಭಿವೃದ್ಧಿ ಸಹ ಅವರಿಂದ ಆಗಲಿಲ್ಲ. ಅವ್ರು ಮಾಡಿದ್ದೆಂತ ಅಂದ್ರೆ ಊಟ, ಮದುವೆ ಹಾಲಲ್ಲಿ ಹೋಗಿ ಊಟ ಮಾಡಿದರು ಅಷ್ಟೇ. ಎಲ್ಲ ಮನೆ ಅವರ ಸಂದರ್ಶನ ಮಾಡಿದರು ಅಷ್ಟೇ. ಅಂದರೆ ಮನುಷ್ಯರಿಗೆ ಬೇಕಾಗುವ ಒಂದು, ಪಾಪದವರಿಗೆ ಬೇಕಾಗುವ ಒಂದು ಸವಲತ್ತು ಸಹ ಮಾಡಲಿಲ್ಲ. ಕೆಲವರು ದುಡ್ಡಿದ್ದವರು ಮಂಗಳೂರು ಇಲ್ಲಿ
ಮತ್ತು ದೊಡ್ಡ ದೊಡ್ಡ ಕಾಲೇಜಲ್ಲಿ ಹೋಗಿ ಕಲಿತಾರೆ. ಹೇಗೆ ಅಂದರೆ ಅವರ ತಾಣ ಉಂಟು, ಅವರು ಕಾಲೇಜ್. ಬಡವರಿಗೆ ಹೋಗಲಿಕ್ಕೆ ಏನು ಸವಲತ್ತು, ಇಷ್ಟು ಸಹ ಒಂದುವರೆಗೆ ಸಹ ಇಷ್ಟು ಶಾಸಕರು ಬಿಡಿ, MP ಒಂದು ಅವರ ಪಾರ್ಟಿ MP ಅಲ್ಲ, ಈಗ ಕಾಂಗ್ರೆಸ್ನವರಲ್ಲ ಕೇರಳ. ಎಂತ ಮಾಡಿದ್ರು ಇಲ್ಲಿ? ಝೀರೋ. ಇಲ್ಲಿಯ ಜನರಿಗೆ, ಕೇರಳದವರಿಗೆ ಗೊತ್ತಿಲ್ಲ ಎಂಥ ವಿಷಯ ಅಂತೇಳಿ, ಹೇಗೆ ಇಂಪ್ರೂವ್ಮೆಂಟ್ ಅಂತೇಳಿ ಗೊತ್ತಿಲ್ಲ. ದೊಡ್ಡ ಬಾವಿಯಲ್ಲಿದ್ದ ಕಪ್ಪೆ ಹಾಗೆ ನಮಗೆ ಬಂದರೂ ಸಹ ಶಾಸಕ ಅವೇ ಅಂತೇಳಿ. ಅವರಿಗೆ BJP ಬಂದರೆ ಹೇಗೆ ಆದಿತ್ತು ಅಂತ ಅವ್ರಿಗೆ ಗೊತ್ತಿಲ್ಲ. ಯಾವುದೇ ಒಂದು ಅಭಿವೃದ್ಧಿಯನ್ನು ಕಾಣದಂಥ ಒಂದು ನಮ್ಮ ಅಸೆಂಬ್ಲಿ ಆಗಿದೆ ಮಂಜೇಶ್ವರ ಅಸೆಂಬ್ಲಿ. ಆದ್ದರಿಂದ ಖಂಡಿತವಾಗಿಯೂ ಇಲ್ಲಿನ ಜನತೆ ಈಗ ಕಳೆದ 2-3 ಟರ್ಮಲ್ಲಿ UDF ಅನ್ನೇ ಎಲ್ಲರೂ ಅವಲಂಬಿಸಿಕೊಂಡಿರು. ಈ ಸಲ ಇಲ್ಲಿ ಚುನಾವಣೆ ಇರತಕ್ಕಂಥದ್ದು LDF ಮತ್ತು BJPಯ ಮಧ್ಯೆ 3ನೇ ಸ್ಥಾನಕ್ಕೆ ಇಳಿದಿದೆ ಅಂತ ನಮ್ಗೆ ಹೇಳ್ಬೋದು. ಅದು ಎಲ್ಲ ಜನ ಕೂಡ ಸೇರಿಕೊಂಡು ಏನು ಮಾಡ್ತಾರೆ, ಈ ಸಲ LDF ಅನ್ನು ಗೆಲ್ಲಿಸ್ತಾರೆ ಎನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಚುನಾವಣೆ ಬಿಸಿಯಾಗಿದೆ. ಚುನಾವಣೆ ಭಯಂಕರ ಬಿಸಿಯಾಗಿದೆ. ಈಗ ಪ್ರಚಾರ ಜೋರಿದೆಯಾ? ಪ್ರಚಾರ ಎಲ್ಲ ಉಂಟು, ನಡೀತಾ. ಹಾಗೇನು ಪ್ರಚಾರ ಕಾಣ್ತಾ ಇಲ್ವಲ್ಲ, ದೊಡ್ಡ ಪ್ರಚಾರ ಕಾಣ್ತಾ ಇಲ್ಲ ಇಲ್ಲಿ. ದೊಡ್ಡದಂತೇಳಿ ದೊಡ್ಡದು ಹಾಗೆ ಸ್ಟಾರ್ಟ್ ಆಗಲಿಲ್ಲಲ್ಲ, ಇನ್ನೂ ಆಗಬೇಕಷ್ಟೇ. ಎಲ್ಲರೂ ಮನೆಗೆ ಬಂದಿದ್ರಾ? ಇಲ್ಲ, ಸ್ಟಾರ್ಟ್ ಆಗಲಿಲ್ಲ, ಬರಲಿಕ್ಕೆ ಸ್ಟಾರ್ಟ್ ಮಾಡಲಿಲ್ಲ. ಹೌದಾ? ನಾವು ಬರ್ಬೋದು. ಒಂದು ವೇಳೆ ಬರದೇ ಇದ್ರೆ ಓಟ್ ಹಾಕ್ತೀರಾ ನೀವು? ಹಾಂ, ಓಟು ಎಲೆಕ್ಷನ್ ಇದು ಮಾಡಬೇಕಲ್ಲ, ನಮ್ಮ ಒಂದು ಇದಲ್ಲ ಅದು. ಓಟು ಮಾಡೋದೊಂದು ಹಕ್ಕು ಅಲ್ಲ ನಮ್ಮದು, ಅದು ಮಾಡಬೇಕಲ್ಲ. ಅವ್ರ ಮನೆಗೆ ಬರಲಿ ಬರದೇ ಇರಲಿ, ಬಂದರೂ ಬರದಿದ್ದರೂ ಓಟ್ ಹಾಕ್ತೇವೆ. ML ಎಲೆಕ್ಷನ್ ವಿಧಾನಸಭೆಯಲ್ಲಿ ನಾವು 4-5 ಎಲೆಕ್ಷನ್ ಓಟ್ ಹಾಕಿದ್ದೀನಿ. ನಾವು ಊರಲ್ಲೇ ಇರೋದು, ಊರಲ್ಲೇ ನಮಗೆ ಕಳಿಸಲ್ಲ. ಸೊ ಹೀಗೆ ಓಟ್ ಹಾಕುವಾಗ ನೀವು ಓಟ್ ಯಾರಿಗೆಲ್ಲ ಓಟ್ ಹಾಕಿದ್ರೆ ಅವರು ಯಾವಾಗಲೂ ಆಯ್ಕೆಯಾಗಿ ಬಂದಿದ್ದಾರೆ? ಹಾಂ, ನಾನು ಹಾಕಿದ್ದೆಲ್ಲ ಆಯ್ಕೆ ಬಂದಿದ್ದಾರೆ. ಅದರಲ್ಲಿ ಒಂದು ತೃಪ್ತಿ ಇದೆ. ಹಾಗಾದ್ರೆ ಈ ಸಾರಿ ಯಾರನ್ನ ಆಯ್ಕೆ? ಈ ಸಾರಿ ನಾನು ಒಂದು ನಿಶ್ಚಿತವಾಗಿ ನನಗೆ ಒಂದು ಪಾರ್ಟಿ ಇಲ್ಲ, ಆದರೆ AKM ಇಲ್ಲಿ ಮಂಜೇಶ್ವರದಲ್ಲಿ AKM UDF ಅಭ್ಯರ್ಥಿ ಬರೋದು ಅಂತ ಒಂದು ನನ್ನ ಅಭಿಪ್ರಾಯ. ಅಂದರೆ BJP ಇಲ್ಲಿ ಬರೋದಿಲ್ಲ, ಹೇಳೋದು ಮಾತ್ರ, ಬರಲಿಕ್ಕೆ ಒಂದು ಸಾಧ್ಯತೆ ಕಾಣೋದಿಲ್ಲ. ಕಳೆದ ಚುನಾವಣೆಗೆ ನೋಡಿದರೆ ಕೆಲವು ಮತಗಳ ಅಂತರದಲ್ಲಿ ಸೋತಿದ್ರು ಯಾರು BJP ಅವರು. ಸೊ ಆ ಕೆಲವು ಮತಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೀರಾ ಅವರಿಗೆ? ಸಾಧ್ಯ ಇಲ್ಲ, ಯಾಕಂದರೆ ಇವರು ಈ AKM ಮಾಸ್ಟರ್ ಬಂದರೆ ಮಂಜೇಶ್ವರದವರು, ನಮ್ಮ ಊರಿನವರು. ಈ ಬೇರೆಯವರೆಲ್ಲ ಈ BJP ಅವರಾದರೆ ಹೊರಗಿನವರಲ್ಲ, ಕಾಸರಗೋಡು ಮಂಜೇಶ್ವರದವರಲ್ಲ, ಅವರು ಕೋಳಿಕೋಡಿಂದ ಬಂದು ನಿಂತವರು. ಆ ಕಾರಣದಿಂದ ಇಲ್ಲಿ ಅಶ್ರಫ್ ಅಂದರೆ ನಮ್ಮವರು. ನನಗೆ ಯಾರಲ್ಲಿ ಒಪ್ಸಿಲ್ಲ ಸರ್, ನಾವು ಪಾರ್ಟಿ ಲೆಕ್ಕದಲ್ಲಿ ಇಲ್ಲ. ಸಮರ್ಥ ಅಭ್ಯರ್ಥಿ ಯಾರಿದ್ದಾರೆ ಅವರಿಗೆ ಓಟು ಕೊಡೋದು, ಜಾತಿ ಪಕ್ಷ ಅಂತ ಇಲ್ಲ. ನನಗೆ ಈ 3ರಲ್ಲಿ ಯಾರು ಕಾಣೋದಿಲ್ಲ ಅಷ್ಟು. ಹೌದು. ನಿಮ್ಮ ಮನೆಗೆ ಯಾರಾದರೂ ಪ್ರಚಾರಕ್ಕೆ ಬಂದಿದ್ರಾ? ಬಂದಿದ್ದಾರೆ, 3 ಪಾರ್ಟಿ ಬಂದಿದ್ದಾರೆ. ಹೌದಾ? ಯಾರು ಹೆಚ್ಚು ನಿಮಗೆ ಮತ ಹಾಕಿ ಅಂತ ಹೇಳಿದ್ದು? NDA ಅವರು. ಹೌದಾ? ನಿಮ್ಮ ಮನವೊಲಿಸಿದ್ರು ಅಲ್ವಾ? ಹೌದು. ಓಕೆ. ಸೊ ಹಾಗೆ ನಿಮ್ಮ ಆಯ್ಕೆ ಯಾವುದು? ನಮ್ಮದು ನಾವು ನೋಡ್ಬೇಕಷ್ಟೇ. ಸಂಗಡಿ BJP ಕೇಂದ್ರಿತ ಪ್ರದೇಶ, ಇಲ್ಲಿ ಹೆಚ್ಚು ಜನ BJPಗೆ ಒಲವಿದ್ದಾರೆ ಅಂತ, ಹೌದಾ? ಅದು ಆಗಿರ್ಬೋದು. ಈ ಸರ್ತಿ ನೋಡಬೇಕು. ಹೋದ ಸಲ ಸ್ವಲ್ಪ ಅಂತರದಲ್ಲಿ ಹೋಗಿದೆ ಅಷ್ಟೇ, ಈ ಸರ್ತಿ ಹೇಳಲಿಕ್ಕಾಗೋದಿಲ್ಲ. ಹಾಗೆ ಹೀಗೆ ಅಶ್ರಫ್ ಅವರು ಏನು ಕೆಲಸ ಮಾಡಿದ್ದಾರೆ, ಅದು ಏನು ಕೆಲಸ ಮಾಡಬೇಕಿತ್ತು? ಹಾಂ, ಮಾಡ್ತಾ ಇದ್ದಾರಲ್ಲ ಅವರು ಮಾಡ್ತಾ ಇದ್ದಾರೆ ಕೆಲಸ, ಅವರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಸಾಕು ಅವ್ರು ಮಾಡಿದ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಅದು ಕಮ್ಮಿ, ಇನ್ನು ಈ ಸರ್ತಿ ಬಂದರೆ ಜಾಸ್ತಿ ಮಾಡ್ಬೋದು. ಹಾಗೆ ಈಗ ಎಲೆಕ್ಷನ್ ಬಿಸಿ ಇದೆಯಲ್ಲ? ಇದೆ. ಪ್ರಚಾರ ಬಂದಿದ್ದಾರೆ ಪ್ರಚಾರಕ್ಕೆ ನಿಮ್ಮ ಮನೆಗೆಲ್ಲ? ಬಂದಿದ್ದಾರೆ, ಕಡಿಮೆ. ಒಂದು ಗಡ್ಡೆಯವರು ಮಾತ್ರ ಬಂದದ್ದು. ಯಾರು ಬಂದದ್ದು? BJP ಅವರು. ಮತ್ತೆ ಈಗ ನಿಮ್ಮ ಊರಿನಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳು ಆಗಿದಾವ? ಇಲ್ಲ, ಆಚೆ ಕಡೆ ಬರುವುದೇ ಇಲ್ಲ, ಕಡಿಮೆ ಬರುವುದೇ. ಅಲ್ಲ, ಬರೋದು ಬೇಡ, ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಏನಾದ್ರು ಕೆಲಸ ಅಭಿವೃದ್ಧಿ ಅಂತ ಮಾಡಲಿಲ್ಲ. ಏನೆಲ್ಲ ಕೆಲಸ ಆಗಬೇಕು ನಿಮ್ಮ ಊರಿಗೆ? ನಮ್ಮಲ್ಲಿ ತೋಡೆಲ್ಲ ದಾರಿ ಆಗಬೇಕು, ನಮಗೆ ಮಾರ್ಗ ಬರಲಿಕ್ಕೆ ದಾರಿ ಸರಿ ಇಲ್ಲ, ಒಳಗೆ ಹಳ್ಳಿ ನಮ್ಮದು. ಮತ್ತು ತೋಡೆಲ್ಲ ಸರಿ ಆಗಬೇಕು. ಇದು ಈಗ 2 ಪಾರ್ಟಿ, ಕಾಂಗ್ರೆಸ್ ಮತ್ತು BJP. ಯಾರು ಪ್ರಭಾವಿತರು ಹೆಚ್ಚು? ಪ್ರಭಾವಿತರು ಅಂದರೆ ಹೇಳಿಕೆಲ್ಲ 2 ಸೇಮ್ ಇದೆ ಈಗ ನೋಡುವಾಗ. ಇದೆ AKM ಅಶ್ರಫ್ ಫಸ್ಟ್, നല്ല ಇದು ಕಾಂಪಿಟೇಷನ್ ಯಾರು ಮಾಡ್ತಾರೆ? കോൺഗ്രസ് BJP ಮಾಡ್ತದೆ. ಯಾಕೆ BJP ಯಾಕೆಂದല്ലെങ്കിൽ അവരേത് BJPക്ക്, നമ്മളത് UDFൻ്റെ കോൺഗ്രസിൻ്റെ. അപ്പോൾ ഇവിടെ അത് ആര് ಬಂದರೂ കാര്യമില്ല, AKM തന്നെ ഫിക്സുള്ള സീറ്റ് ഇത്. അതെന്ത് ഇതാവില്ല, ആര് വന്നങ്ങ് മാറ്റം ഉണ്ടാവില്ല. AKM നല്ല പ്രവർത്തനം, നല്ല കാര്യങ്ങളെല്ലാം ഇവിടെ ചെയ്യുന്നുണ്ട്. ജനങ്ങൾക്കും എല്ലാവർക്കും ജാതിഭേദമില്ലാതെ എല്ലാവർക്കും നല്ല ഇഷ്ടപ്പെട്ട ഒരു MLA ആണ് AKM. അതുകൊണ്ട് 100% AKM തന്നെ വരും, ಜಯಿಕು. ಸೊ ಕಳೆದ ಚುನಾವಣೆಯಲ್ಲಿ ಸಣ್ಣ ಮತದಲ್ಲಿ ಅಶ್ರಫ್ ಅವರು ಗೆದ್ದಿರೋದು.
ಸೊ ಈ ಬಾರಿ ಹೇಗಂತೀರಿ? ಅದೇ ಮಾದರಿ ಜಾಸ್ತಿ ಬೇರು ಮುಂದೆ ತರಾಟಿ ಕನ್ನಡದಲ್ಲಿ ಜಾಸ್ತಿ ಒಟ್ಟಿನಿ ಏಕೆ ಎಲ್ಲ ಭೂರಿಪಕ್ಷದೋಡು ವಿಜಯಕ್ಕೆ. AK ಮಶ್ರಫ್ ಅವರು ನಮ್ಮದು ಟೋಲೆಲ್ಲ ಹೆಲ್ಪ್ ಮಾಡಿದ್ದಾರಲ್ಲ, ಆ ರಿಕಾರ್ಡಿ ಅದೆಲ್ಲ ಕ್ಯಾನ್ಸಲ್ ಮಾಡಿ ನಮಗೆ ತುಂಬ ಉಪಕಾರ ಆಗಿದೆ. AK ಮಶ್ರಫ್ ಓಕೆ. ಸೊ ರಾಜ್ಯದಲ್ಲಿ ಕಂಪೇರ್ ಮಾಡಿದ್ರೆ ಯಾವ ಸರ್ಕಾರ ಬರಬೇಕು ಈಗ? LDF ಕೇರಳದಲ್ಲಿ ಯಾವುದು? ಕೇರಳದಲ್ಲಿ ಎಲ್ಲ ಇಂಡಿಯಾದಲ್ಲೇ ನಾವು ಕಾಂಗ್ರೆಸ್ ಟೀಮ್, ನಮಗೆ ಕಾಂಗ್ರೆಸ್ಸೇ ವಿನ್ ಮಾಡಬೇಕು ಅಂತ ಇದೆಯಲ್ಲ. ಈಗ ಎಜುಕೇಷನ್ಗೆ ಹೆಲ್ಪ್ ಮಾಡ್ತಾರೆ, ಮತ್ತು ಬಸ್ಸಿಗೆ ಲೇಡೀಸಿಗೆ ಫ್ರೀಯಾಗಿ ಇದು, ಆ್ಯಂಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ 5 lakh ಲೋನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ವಿತೌಟ್ ಇಂಟ್ರೆಸ್ಟ್, 0 ಇಂಟ್ರೆಸ್ಟಲ್ಲಿ. ದೆನ್ ಆಲ್ವೇಸ್ ಕಾಂಗ್ರೆಸ್ ಸೈಡ್. 3 ಜನ ನಿಂತಿದ್ದಾರೆ, ಕಮ್ಯುನಿಸ್ಟ್ ಲೀಗ್ ಮತ್ತು BJP. ಇವರೆಗೂ ಯಾರಿಗೂ AK ಮಶ್ರಫ್ ಅವ್ರಿಗೂ ಜಾಸ್ತಿ ಚಾನ್ಸ್ ಅವ್ರಿಗೆ ಇದ್ರೆ. ಯಾಕೆಂದರೆ ಹಾಗೆ BJP ಅವರು ಹೇಳ್ತಾರೆ ಬರದಂತೆ. ಈಗ ಎಂಥದ್ದು ಎಲ್ಲ ಪ್ರಚಾರ ಒಳ್ಳೆ ಮಾಡ್ತಾರೆ ಅಶ್ರಫ್. ಒಂದು ನಿಮ್ಮ ಕರ್ನಾಟಕದಲ್ಲಿ ನದಿನಲ್ಲಿ ಗಾಡಿ ಹೋಗ್ದಲ್ಲ, ಟ್ರಕ್, ಅದರಲ್ಲಿ ತುಂಬ ಹೆಸರು ತೆಗ್ತಾರೆ ಅವರು. ಬೇಗ ಒಂದು ಇಲ್ಲಿ ನಮ್ಮ ಟೋಲ್ ಗೇಟು ಅದರಲ್ಲಿ ತುಂಬ ಅವರು ಸಮರ ಹಾಕು, ಅದು ಕ್ಯಾನ್ಸಲ್ ಆಗ್ತದೆ. ದೊಡ್ಡ ಕೆಲಸ ಮಾಡಿದ್ದಾರೆ ಅವರು. ಅದಕ್ಕೆ ಚಾನ್ಸ್ ಅವ್ರಿಗೂ ಹೇಳ್ಬೇಕು. BJP ಬರ್ತದೆ ಗೊತ್ತಿಲ್ಲ. ಒಳ್ಳೇದು ಮಾಡಿದರೆ ಒಳ್ಳೇದು ಬರ್ತದೆ, ಇಲ್ಲದ್ರೆ ಅವರು ಬರಲ್ಲ, ಮತ್ತೆ ಬರ್ತಾರೆ ಅಷ್ಟೇ. ಇಲ್ಲಿ 3 ಜನ ಫೈಟ್ ಇದ್ದಾರೆ, ಫೈಟ್ 3 ಜನ ಫೈಟ್ ಇದ್ದಾರೆ. ಯಾರಂತ ಎಲ್ಲಿಗೆ ಯಾರಿಗೂ ಸಾಧ್ಯವಿಲ್ಲ. ಎಲ್ಲರೂ ಹೇಳೋದು ನಾನು ಬರ್ತೇನೆ ಅಂತ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬಾರ್ದು. ಲಾಸ್ಟ್ ಟೈಮ್ನಲ್ಲಿ ಕಡಿಮೆ ಅಂತರದಲ್ಲಿ ಅಶ್ರಫ್ ಗೆದ್ದಿದ್ರು. ಕಡಿಮೆ ಅಂತರದಲ್ಲಿ ಒಂದು ಎಷ್ಟು ಒಂದು 500 ಓಟದ ಒಳಗೆ. ಅದಕ್ಕೆ ಮುಂಚೆನೇ ಅಬ್ದುಲ್ ರಜಾಕ್ ಗೆದ್ದಲ್ಲ, ಒಂದು 89 ಓಟದಲ್ಲಿ ಗೆದ್ದಿದ್ದಾರೆ. ಯಾರು? ರಜಾಕ್ ಅವರು ಸಾಯ್ತಾರೆ. ಈಗ ಅಶ್ರಫ್ ಬಂದಿದೆ, ಅದರಲ್ಲಿ ಒಂದು 500 ಓಟ ಮುಂಚೆನೇ ಅವರು ಗೆದ್ದಿದೆ ಅಷ್ಟೇ. ಈಗ ಗೊತ್ತಿಲ್ಲ ಎಷ್ಟು ಬರ್ತದೆ ಅಂತ. ಫೈಟು ಕಳ್ಳ ಓಟ್ ಏನಿಲ್ಲ, ಹಾಗಾಗಿ ಯಾರಂತ ಗ್ಯಾರಂಟಿ ಇಲ್ಲ. ಮೊದಲೆಲ್ಲ ಕಳ್ಳ ಓಟ್ ಹಾಕ್ತಾಯಿದ್ರು, ಆಚೆಯಿಂದ ಈಚೆಯಿಂದ ಎಲ್ಲ ಗಲ್ಫ್ ಓಡ್ದು ಎಲ್ಲಿಂದ ಬಂದು. ಇವಾಗ ಅದೆಲ್ಲ ತಿದ್ದುಪಡಿ ಆಗಿದೆ, ಯಾಕೆಂದರೆ ಇದು ಒರಿಜಿನಲ್ ಆಗಿದೆ. ಇಲ್ಲಿದ್ದವರಿಗೆ ಮಾತ್ರ, ಬೇರೆ ಕಡೆಯಿಂದ ಬಂದವರಿಗೆ ಓಟ್ ಇಲ್ಲ. ಅದೆಲ್ಲ ಸ್ವಲ್ಪ ಸಿಕ್ಕಿದರೆ ಏನೆಲ್ಲ ಆಗ್ತದೆ ಅಂತ ಗೊತ್ತಾಗೋದಿಲ್ಲ. ಎಲ್ಲ 3 ಪಾರ್ಟಿಗೆ ಮೊದಲಾಗೆಲ್ಲ ಎಲ್ಲಿರ್ತಾರೆ ಎಲ್ಲರಿಗೆ ID ಕಾರ್ಡ್ ಎಲ್ಲರಿಗೆ ಉಂಟು. ಇವಾಗ ಅದೆಲ್ಲ ಕಟ್ಟಾಗಿದೆ, ಹಾಗೆ ನೋಡ್ಲಿಕ್ಕೆ ಉಂಟು ಏನಂತ ಅಷ್ಟೇ. ಈಗ ಗಲ್ಫ್ನಿಂದ ಬರುವವರು ಕಡಿಮೆ ಆಗಿದ್ದಾರೆ. ಕಡಿಮೆ ಆಗಿದೆ ಈಗ ಅಲ್ಲಿ ಫೈಟಿಂಗ್ ಹೋಗ್ತಾಯಿಲ್ಲ. ಅಲ್ಲಿ ಸುಮಾರು ಓಟು LDF ಬರೋಲ್ಲ, UDF ಬರೋಲ್ಲ ಜಾಸ್ತಿ. ಅಲ್ಲಿ ಇದ್ರೆ ಅವ್ರಿಗೂ ಕಡಿಮೆ ಆಗ್ತದೆ, ಅದು ನೋಡಬೇಕು ಎಂತ. ಈಗ ಗಲ್ಫ್ನಿಂದ ಬರೋರ್ದೆಲ್ಲ UDF ಊಟ ಜಾಸ್ತಿ ಅವರೇ. ಇಲ್ಲಿ UDF ಅಂದರೆ ಕಾಂಗ್ರೆಸ್ ಅವ್ರ ಲೀಗ್ ಉಂಟಲ್ಲ, IUML, ಅವರು ಒಟ್ಟಿಗೆ ಸೇರೋದು. ಇಲ್ಲಿ ಮಂಜೇಶ್ವರ ಕ್ಷೇತ್ರದಲ್ಲಿ ತುಂಬ ಡೆವಲಪ್ಮೆಂಟ್ ಆಗಲಿಕ್ಕೆ ತುಂಬ ಉಂಟು, ತುಂಬ ಇದೆ. ಇಲ್ಲಿ ಮುಖ್ಯವಾಗಿ ನಮ್ಮದು ಇನ್ಫ್ರಾಸ್ಟ್ರಕ್ಚರ್, ಒಳಗಿಂದ ರಸ್ತೆ ಆಗಲಿ, ನೀರಿನಿಂದ, ಮತ್ತು ಮುಖ್ಯವಾಗಿ ಕ್ಲೀನಿಂಗ್ ಇಲ್ಲ. ಎಲ್ಲ ಎಲ್ಲಿ ನೋಡಿದರೆ ಕಸದ ರಾಶಿ, ಅದು ಮುಖ್ಯ. ಪ್ಲಾಸ್ಟಿಕ್ ಬಿಸಾಡೋದು, ಅದು ಕ್ಲೀನ್ ಇರಬೇಕು ನಮಗೆ. ಅಂಥದ್ದೊಂದು ವ್ಯವಸ್ಥೆ ಮಾಡಿದರೆ ಅದೇ ಸ್ವಚ್ಛ ಭಾರತದ ಒಂದು ಕಲ್ಪನೆ ಉಂಟಲ್ಲ, ಹಾಗೆ ಸ್ವಚ್ಛ ಭಾರತದ ಒಂದು ಮಾಡಿಬಿಟ್ರೆ ಅದು ಯಾಕೆ ಆಗ್ತಾ ಇಲ್ಲ ಇಲ್ಲಿ? ಅದು ಜನರ ಸಹಕಾರ ಇಲ್ಲ ಮುಖ್ಯವಾಗಿ. ನಮ್ಮ ಸೆಂಟ್ರಲ್ನಲ್ಲಿ ಯಾವ ಸರ್ಕಾರ ಉಂಟು ಅದೇ ಬಂದರೆ ಒಳ್ಳೆಯದು ಅಂತ ಕಾಣ್ತದೆ. ಯಾಕೆ ಅಲ್ಲಿಂದ ಹೆಚ್ಚು ಸವಲತ್ತು ನಮಗೆ ಸಿಗ್ಬೋದು. ಅಂದರೆ 2 ಪಕ್ಷಗಳು ಆಳ್ತಾ ಉಂಟು, ಯಾವುದು ಕಮ್ಯುನಿಸ್ಟು ಮತ್ತು ಕಾಂಗ್ರೆಸ್ಸು. ಅವರು ಎಷ್ಟೋ ವರ್ಷದಿಂದ ಇಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ, ಅಷ್ಟೇನು ಇಂಪ್ರೂವ್ಮೆಂಟ್ ಆಗಲಿಲ್ಲ. ಹೊಸ ಒಂದು ಪಕ್ಷ ಬಂದರೆ ಹೇಗೆ ಅಂತ ನೋಡ್ಬೋದು ಅಷ್ಟೇ. ಸೊ ಇಲ್ಲಿ BJP ಅಧಿಕಾರಕ್ಕೆ ಬರುವಷ್ಟು ಸಾಮರ್ಥ್ಯ ಇದೆ ಅಂತೀರಾ? ಅದು ಸಾಮರ್ಥ್ಯ ಇದೆಯೋ ಗೊತ್ತಿಲ್ಲ. ಅದು ಅಂದರೆ ಬರ್ಬೋದು ಕೆಲವು ಸೀಟು. ಅದೇ ಬರುವ ಕೆಲವು ಸೀಟುಗಳಲ್ಲಿ ಮೊದಲ ಆಯ್ಕೆ ಯಾವುದು? ಮೊದಲು ಹೇಗೆ ಅಂತ ಹೇಳಲಿಕ್ಕೆ ಓಟ್ ಹಾಕೋರ ಕೈಯಲ್ಲಿ ಉಂಟಲ್ಲ, ಯಾರು ಹೇಗೆ ಹಾಕ್ತಾರೆ ಅಂತೇಳಿ ಗೊತ್ತಿಲ್ಲ. ಮತ್ತು ಕೆಲವು ಆಮಿಷಗಳೆಲ್ಲ ಇರ್ತದಲ್ಲ, ಅದನ್ನು ನೋಡಿಕೊಂಡು ಕೆಲವರು ಆ ರೀತಿ ಓಟ್ ಹಾಕ್ತಾರೆ. ಇಲ್ಲಿ ಕಾಂಗ್ರೆಸ್ ಹಾಂ, AK ಮಶ್ರಫ್. ಯಾಕೆ ಅದು ಯಾಕೆ ಹೇಳಿದ್ರು? ಅಲ್ಲ, ಏನಾದ್ರು ಕಾರಣ ಇರಬೇಕಲ್ಲ, ಸುಮ್ಮನೆ ಯಾಕೆ ಓಟ್ ಕೊಡಬೇಕು? ಅಲ್ಲ, ಇಷ್ಟು 5 ವರ್ಷ ಆದ ಕಾರಣ ಅವರೇ, ನಮಗೆ ಅವರೇ AK ಮಶ್ರಫ್. ಯಾಕೆ ಒಂದು ಬೇರೆ ಫೈಟ್ ಎಲ್ಲ ಯಾರ ಹತ್ರ ಫೈಟ್ ಯಾರ ನಡುವೆ ಇದೆ ಇಲ್ಲಿ? ಫೈಟ್ BJP ಉಂಟು, ಮತ್ತು ಮಾರ್ಗಿಷ್ಟ ಅವರುಂಟು. ಯಾರು? ಅಲ್ಲಿ ಕಾಸರಗೋಡಲ್ಲಿ ಇದ್ದೀರಿ ಶಾನವಾಸ್. ಇಲ್ಲಿ ಬರುವುದು ಅವರೇ AK ಮಶ್ರಫ್. ನಿಮ್ಮ ಆಯ್ಕೆ ಯಾವುದು?
ನಮ್ಮ ಆಯ್ಕೆ ಕಾಂಗ್ರೆಸ್. ಸೊ ಯಾಕೆ ಕಾಂಗ್ರೆಸ್ ಅಲ್ಲ ಯಾಕೆ ಅನ್ನೋದು ಬೇಕಲ್ಲ, ಕಾಂಗ್ರೆಸ್ ಏನು ಮಾಡಿದೆ ಏನು ಮಾಡ್ತದೆ ಅನ್ನೋದು ಇನ್ನು ಮಾಡ್ಬೋದು. ನಿರೀಕ್ಷೆಗಳು. ನಿರೀಕ್ಷೆ ಉಪ್ಪಳದಲ್ಲಿ ಮಂಜೇಶ್ವರದಲ್ಲಿ ಅಭಿವೃದ್ಧಿ ಆಗಬೇಕು, ಏನೆಲ್ಲ ಅಭಿವೃದ್ಧಿ ಆಗಬೇಕು, ಏನೆಲ್ಲ ಏನಾದರೂ ನಮ್ಮ ಮುಂಚೆ ಸಾನಾರ್ಥಿ ಶ್ರಮ ಉಂಟು, ಒಳ್ಳೆ ಕೆಲಸ ಅವರು ಮಾಡಿದ್ದಾರೆ, ಅವರು ನನ್ನ ಬರಬೇಕಂತ ನಮ್ಮೊಂದು ಅಭಿಪ್ರಾಯ. ಈಗ ನಮ್ಮ ಇಲ್ಲಿ ಶಾಸಕರಾಗಿ ಎ.ಕೆ.ಎಂ. ಅಶ್ರಫ್ ಇದ್ದಾರೆ. 5 ವರ್ಷ ಒಳ್ಳೆ ಇದು ಮಾಡಿದ್ದಾರೆ ಅವರು. ಇನ್ನು ಮುಂದೆ ಅವರು ಬರ್ತಾರೆ ಅಂತ ನಮಗೊಂದು. ಸರಿ, ಎ.ಕೆ.ಎಂ. ಅಶ್ರಫ್ ಬಗ್ಗೆ ಒಳ್ಳೆಯವರು ಅಂತ ಹೇಳಿದರೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ, ಏನೆಲ್ಲ ಒಳ್ಳೆಯ ಕೆಲಸ ಮಾಡಿದ್ದಾರೆ ಹೇಳಿ? ಎಲ್ಲ ಇಲ್ಲಿ ಕಾಲೇಜ್ ಎಲ್ಲ ಒಳ್ಳೆ ಇದು ಮಾಡಿದ್ದಾರೆ, ಮತ್ತು ನಗರಸಭೆ ಎಲ್ಲ ಒಳ್ಳೆ ಇದು ಮಾಡಿದ್ದಾರೆ, ಎಲ್ಲ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಇನ್ನು ಮುಂದೆ ಅವರು ಬರ್ತಾರೆ ಅಂತ ನಮಗೊಂದು ಧೈರ್ಯ ಉಂಟು. ಸೊ ಇದಕ್ಕಿಂತ ಇದು 2 ಸಾರಿ ಆಯ್ಕೆ ಆಗಿದ್ದಾರೆ. ಹಾಗಿರುವಾಗ ಅವರು 2ನೇ ಸಾರಿ ಅಂದರೆ ಬೇರೆ ಬದಲಾವಣೆ ಬೇಕು ಅನ್ನೋದಾದರೆ ನಿಮಗೆ ಆಯ್ಕೆ ಇಲ್ವಾ? ಉಂಟು ಬೇರೆ ಬದಲಾವಣೆ ಬೇಡ, ಅವರೇ ಬರಬೇಕು ಅಂತ ನಮಗೆ ಉಂಟು.